ನಮಸ್ಕಾರ. ಇವತ್ತಿನ ವಿಡಿಯೋ ಚಕ್ರ ಬಡ್ಡಿಯನ್ನು ಅರಿತುಕೊಂಡರೆ ಕೋಟ್ಯಾಧಿಪತಿಯಾಗುವುದು ಸರಳ. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಸೇವೆ. ಇವತ್ತಿನ ಈ ವಿಡಿಯೋ ಮಾಡಿದ ಉದ್ದೇಶ ಏನು ಅಂತಂದ್ರೆ, ಬಹಳಷ್ಟು ಜನ ಅವರ ಅರಿವು ಇಲ್ಲದೆ ಶೇರನ್ನು ಕೊಳ್ತಾರೆ, ಮ್ಯೂಚುವಲ್ ಫಂಡ್ ಅನ್ನು ಕೊಳ್ತಾರೆ ಮತ್ತು ಅದನ್ನು ಕಡಿಮೆ ಅವಧಿಯಲ್ಲಿ 5 ವರ್ಷ 3 ವರ್ಷಕ್ಕೆ ಮಾರ್ಕೊಳ್ತಾರೆ. ನನಗೆ ತುಂಬಾ ಪ್ರಾಫಿಟ್ ಬಂದಿದೆ ಎಂದು ಅರಿತುಕೊಂಡು ತಪ್ಪಾಗಿ. ಯಾಕಂತಂದ್ರೆ ನಿಮ್ಮ ತಪ್ಪು ತಿಳುವಳಿಕೆಗೆ ಬಗ್ಗೆ ಮಾತಾಡ್ತಾ ಇದ್ದೇನೆ. ನಿಮಗೆ ಬರುವಂತ ಪ್ರಾಫಿಟ್ ಅಥವಾ ಬಂದಂತ ಪ್ರಾಫಿಟ್ ತುಂಬಾ ಕಮ್ಮಿ. ಮುಂದಿನ ದಿನಗಳಲ್ಲಿ ಚಕ್ರ ಬಡ್ಡಿಯಲ್ಲಿ ಬರುವಂತ ಪ್ರಾಫಿಟ್ ಅನ್ನು ವೀಕ್ಷಿಸಿದೆ. ಆದ್ದರಿಂದ ವಿಡಿಯೋನ ಕೊನೆಯವರೆಗೂ ನೋಡಿ ಮತ್ತು ಅರ್ಥ ಮಾಡಿಕೊಳ್ಳಿ. ಸಾಮಾನ್ಯವಾಗಿ ಪ್ರತಿಯೊಬ್ಬರು ತಮ್ಮ ಜೀವನದಲ್ಲಿ ಚಕ್ರ ಬಡ್ಡಿಯಿಂದ ಪ್ರಯೋಜನ ಪಡೆಯಲಿಕ್ಕೆ ಎಲ್ಲ ಪ್ರಯತ್ನವನ್ನು ಮಾಡಬೇಕು. ನಮ್ಮ ಜೀವನದಲ್ಲಿ ಯಶಸ್ಸನ್ನು ಕಾಣಲಿಕ್ಕೆ ಅದು ನಾಲೆಜ್ ಫ್ರಂಟ್ ಅಲ್ಲಿ ಇರ್ಬೋದು, ಎಫರ್ಟ್ ಫ್ರಂಟ್ ಅಲ್ಲಿ ಇರ್ಬೋದು, ಇಲ್ಲ ಹಣದ ಬಗ್ಗೆ ಇರ್ಬೋದು. ಕಾಂಪೌಂಡಿಂಗ್ ನಲ್ಲಿ ಎಷ್ಟು ಬೆನಿಫಿಟ್ ಬರುತ್ತೆ ಮುಂದಿನ ದಿನಗಳಲ್ಲಿ ಅಂತ ಊಹೆ ಮಾಡೋದು ಕಷ್ಟ. ಆದ್ರಿಂದ ಬಹಳ ಜನಕ್ಕೆ ಅದರ ಬೆನಿಫಿಟ್ ಅನ್ನು ನೋಡ್ಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ಆದಷ್ಟು ಶೀಘ್ರವಾಗಿ ಕಾಂಪೌಂಡಿಂಗ್ ಪ್ರಯತ್ನವನ್ನು ಬಿಟ್ಬಿಡ್ತಾರೆ. ಇವತ್ತು ನಿಮ್ಮ ಮುಂದೆ ಒಂದಷ್ಟು ಅಂಕಿ ಅಂಶಗಳನ್ನು ಇಡ್ತಾ ಇದ್ದೇನೆ. ಅದನ್ನ ನೋಡಿದ್ರೆ ನಿಮ್ಗೆ ಅನ್ಸುತ್ತೆ ನೀವು ಏನ್ ತಪ್ಪು ಮಾಡ್ತಾ ಇದ್ದೀರಿ, ಷೇರುಗಳನ್ನು ಮ್ಯೂಚುವಲ್ ಫಂಡ್ಗಳನ್ನು ಪ್ರಿಮೆಚೂರ್ ಆಗಿ ಮಾಡ್ಕೊಳ್ಳೋದ್ರಿಂದ. ಈಗ ನಿಮ್ಮ ಮುಂದೆ ಇರುವಂತ ಅಂಕಿಅಂಶ, SCP ಮಾಡಿದ ಒಬ್ಬ ಹೂಡಿಕೆದಾರ 10,000 ರೂಪಾಯಿ 15% ಪರ್ ಆ್ಯನಮ್ ಬಂದಾಗ, ಉದಾಹರಣೆಗೆ 8 ವರ್ಷ ಹಣವನ್ನು ಹಾಕಿದಾಗ ಅವನ ಕಾರ್ಪಸ್ 17.78 ಲ್ಯಾಕ್ಸ್ ಆಯಿತು. ಇನ್ವೆಸ್ಟ್ಮೆಂಟ್ ಹೂಡಿಕೆ ಮಾಡಿದ್ದು 54% ಅಟ್ 9.6 ಲ್ಯಾಕ್ಸ್ ಆಯಿತು. ರಿಟರ್ನ್ಸ್ ಕೇವಲ 46% 8.18 ಲ್ಯಾಕ್ಸ್ ಆಯಿತು. ಇಲ್ಲಿ ನಿಮಗನ್ಸುತ್ತೆ ನಾನು ಕಷ್ಟಪಡೋದು ಜಾಸ್ತಿ, ಬರ್ತಾ ಇರೋ ದುಡ್ಡು ಕಮ್ಮಿ. ಈಗ 12 ವರ್ಷದ ಲೆಕ್ಕಕ್ಕೆ ಹೋಗೋಣ. ಕಾರ್ಪಸ್ 37.56 ಲಕ್ಷ ಆಯಿತು ಮತ್ತು ನಿಮ್ಮ ಇನ್ವೆಸ್ಟ್ಮೆಂಟ್ 38% ಅಟ್ 14.4 ಲ್ಯಾಕ್ಸ್ ಆಯಿತು. ರಿಟರ್ನ್ಸ್ 62% ಬಂತು, 23.16 ಲ್ಯಾಕ್ಸ್ ಪ್ರಕಾರ. ಈಗ 16.3 ವರ್ಷ SCP ಮಾಡಿದಾಗ 10,000ನ 15% ಆಗಿ ಕಾರ್ಪಸ್ 76.03 ಲ್ಯಾಕ್ಸ್ ಆಯಿತು ಮತ್ತು ಇನ್ವೆಸ್ಟ್ಮೆಂಟ್ ಕೇವಲ 25% 19.6 ಲ್ಯಾಕ್ಸ್. ರಿಟರ್ನ್ಸ್ 75% 56.43 ಲ್ಯಾಕ್ಸ್. ಅಂದರೆ ನೀವೇನು ಮಾಡದಿದ್ರು ಕೂಡ ಹಣ ತನ್ನಿಂದ ತಾನಾಗಿ ಮಲ್ಟಿಪ್ಲೈ ಆಗಿದೆ ಮತ್ತು 12 ವರ್ಷಕ್ಕೂ 16 ವರ್ಷಕ್ಕೂ ಲೆಕ್ಕ ಹಾಕಿದಾಗ ಆಲ್ಮೋಸ್ಟ್ ಡಬಲ್ಗಿಂತ ಜಾಸ್ತಿ ಆಗಿದೆ. ಈಗ 21 ವರ್ಷ ಲೆಕ್ಕ ತಗೊಂಡಾಗ 10,000 ರೂಪಾಯಿ SCP 15% ಆಗಿ ನಿಮ್ಮ ಕಾರ್ಪಸ್ 152 ಲಕ್ಷ ಆಗಿದೆ ಅಂತಂದ್ರೆ ಇನ್ವೆಸ್ಟ್ಮೆಂಟ್ ಕೇವಲ 17% 25.1 ಲ್ಯಾಕ್ಸ್ ಆಗಿ ರಿಟರ್ನ್ಸ್ 83% 126.9 ಲಕ್ಷ. ಇನ್ನು ನನ್ನ ಸಲಹೆ, ಇದೇ ಪಟ್ಟಿಯನ್ನು ರೆಡಿ ಮಾಡಿ ನಮ್ಮ ಮ್ಯಾಜಿಕ್ ಆಫ್ ಕಾಂಪೌಂಡಿಂಗ್ moneycontrol.com ಬಳಸ್ಕೊಂಡು 12% ಆಗಿ ಮ್ಯೂಚುವಲ್ ಫಂಡ್ ಅಲ್ಲಿ, 18% ಆಗಿ ಷೇರುಗಳಲ್ಲಿ ಚೆನ್ನಾಗಿ ನೋಡ್ಕೊಂಡಾಗ ಮತ್ತು ಡಾಕ್ಟರ್ ಭರತ್ ಚಂದ್ರ ಕಾರ್ಯಾಗಾರ ತಗೊಂಡಾಗ 20% ಪರ್ ಆ್ಯನಮ್ ಅಂತ ಲೆಕ್ಕ ಹಾಕೊಂಡು ಹೋದ್ರೆ ಆವಾಗ ನಿಮ್ಗೆ ಅನ್ಸುತ್ತೆ ನೀವೇನ್ ತಪ್ಪು ಮಾಡ್ತೀರಿ ಅಂತ. ಅಂಕಿ ಅಂಶಗಳ ಪ್ರಕಾರ ಹೆಚ್ಚಿನವರು ಮ್ಯೂಚುವಲ್ ಫಂಡು ಮತ್ತು ಷೇರುಗಳಲ್ಲಿ ಮತ್ತು ನಿಫ್ಟಿಯಲ್ಲಿ ಏನು ಹಣ ಹಾಕ್ತಾರೋ ಅಥವಾ ETF ನಲ್ಲಿ ಹಣ ಹಾಕ್ತಾರೋ ಅದೆಲ್ಲವನ್ನು ಕೂಡ 5 ವರ್ಷದ ಒಳಗೆ ವಾಪಸ್ ತಗೊಳ್ತಾರೆ. ಹೆಚ್ಚಿನವರು 2 ವರ್ಷದ ಒಳಗೆ. ಯಾಕಂದ್ರೆ ಒಂದಷ್ಟು ಪ್ರಾಫಿಟ್ ಬಂದಿದೆ ಅನ್ನುವ ಸಂತೋಷದಿಂದ. ಈ ಪಟ್ಟಿಯನ್ನು ನೋಡಿದ್ರೆ ಮುಂದಿನ ದಿನಗಳಲ್ಲಿ ಆ ತಪ್ಪನ್ನು ನೀವು ಮಾಡದೇ ಇರಬಹುದು. ಈ ಪಟ್ಟಿಯ ಸಾರಾಂಶವನ್ನು ನಿಮ್ಮ ಮುಂದೆ ಇರ್ತಾ ಇದ್ದೇನೆ. ಮೊದಲು ಇನಿಷಿಯಲಿ ನೀವು ಮಾಡಿದಂತ ಕಾಂಟ್ರಿಬ್ಯೂಷನ್ ದೊಡ್ಡದು, ನಿಮಗೆ ಬಂದಂತ ಕಾರ್ಪಸ್ ಕಮ್ಮಿ. 8 ವರ್ಷದ ಮೇಲೆ ನಿಮ್ಮ ಕಾಂಟ್ರಿಬ್ಯೂಷನ್ ಕಮ್ಮಿ ಆಗ್ತಾ ಹೋಗುತ್ತೆ, ಚಕ್ರ ಬಡ್ಡಿಯಲ್ಲಿ ಬರೋ ಹಣ ಜಾಸ್ತಿ ಆಗ್ತಾ ಹೋಗುತ್ತೆ ಮತ್ತು ಇನ್ನು 21 ವರ್ಷಕ್ಕೆ ಬಂದಾಗ ನೀವು ಹಾಕಿದ ಹಣ ಬಹಳ ಕಡಿಮೆ, ಚಕ್ರ ಬಡ್ಡಿಯಿಂದ ಬಂದ ಹಣ ಅಗಾಧವಾದದ್ದು ಮತ್ತು ನೀವು ನೋಡಿದ್ರೆ ಒನ್ಸ್ ಇನ್ 4 to 5 years ಹಣ ಮಲ್ಟಿಪ್ಲೈ ಆಗುತ್ತಾ ಹೋಗುತ್ತೆ. ಇದನ್ನ ಯಾಕೆ ಹೇಳ್ತೇನೆ ಅಂತಂದ್ರೆ, ಅಕಸ್ಮಾತ್ ನೀವು ಚಕ್ರ ಬಡ್ಡಿಯಲ್ಲಿ ಹಣವನ್ನು ಪಡೆದು ಅಕಸ್ಮಾತ್ ಏನಾದರೂ 15 ವರ್ಷಗಳ ಬಳಿಕ ನಿಮ್ಮಲ್ಲಿ 1 ಕೋಟಿ ಉತ್ಪತ್ತಿ ಆಗಿದೆ ಅಂತಂದ್ರೆ ನೀವು 4-5 ವರ್ಷ ಮುಂಚೆನೆ ಸ್ಟಾರ್ಟ್ ಮಾಡಿದ್ರೆ ಸಣ್ಣ ಅಮೌಂಟ್ ಇರ್ಬೋದು, 5,000 6,000 10,000 ಇರ್ಬೋದು. ಆವಾಗ ನಿಮ್ಮ ಹಣ ಡಬಲ್ ಆಗಿ 2 ಕೋಟಿ ಆಗಿರೋದು. ಇನ್ನೂ ಒಂದು 5 ವರ್ಷ ಮುಂಚೆ ಸ್ಟಾರ್ಟ್ ಮಾಡಿದ್ರೆ ನಿಮ್ಮ ಹತ್ರ 4 ಕೋಟಿ ಇರ್ತಾ ಇತ್ತು, 1 ಕೋಟಿಯ ಬದಲಾಗಿ. ಆವಾಗ ನಿಮ್ಗನ್ಸುತ್ತೆ ಹೌದು ನಾನು ತಪ್ಪು ಮಾಡಿದ್ದೇನೆ ಅಂತ.
ಆದ್ದರಿಂದ ನಾವು ಎಷ್ಟು ಪೇಷಂಟ್ ಆಗಿ ಚಕ್ರ ಬಡ್ಡಿಗಾಗಿ ಕಾಯ್ತೇವೋ ಅಷ್ಟು ಒಳ್ಳೆಯದು. 8 ವರ್ಷದ ಮೇಲೆ ಚಕ್ರ ಬಡ್ಡಿ ಇಫೆಕ್ಟ್ ಬರ್ಲಿಕ್ಕೆ ಶುರುವಾಗುತ್ತೆ. ಆದ್ದರಿಂದ ಆ ಸಮಯದಲ್ಲಿ ಯಾವುದೇ ಟೆಂಪ್ಟೇಷನ್ ಅನ್ನು ಮಾಡದೆ ಷೇರುಗಳನ್ನು ಮಾರದೆ ಹಾಗೆ ಇಟ್ಕೋಬೇಕು. ನೀವು ನನಗೆ ಕೇಳ್ಬೋದು, ಸರ್ ಇಷ್ಟು ದೊಡ್ಡ ಅಮೌಂಟು ನನಗೆ ಆವಾಗ ಯಾವುದೋ ಒಂದು ಸಂದರ್ಭದಲ್ಲಿ ಬೇಕಾಗುತ್ತೆ. ನನ್ನ ಸಲಹೆ, ನೀವೊಂದು ಟೀಕ್ ಮರವನ್ನು ನೆಟ್ಟಿದ್ದೀರಿ, ನಿಮಗೆ ಮನೆಯಲ್ಲಿ ಸ್ಟೂಲ್ ಮಾಡಬೇಕು ಅಂತ ಆಸೆ ಇದ್ರೆ ಯಾವುದೋ ರೆಂಬೆಯನ್ನು ಕಟ್ ಮಾಡಿ ಇಡೀ ಮರವನ್ನು ಕಟ್ ಮಾಡ್ಲಿಕ್ಕೆ ಹೋಗಬೇಡಿ. ಆ ರೆಂಬೆ ಮತ್ತೆ ಪುನಃ ಬೆಳೆಯುತ್ತೆ. ಅರ್ಥ ಏನು ಅಂತಂದ್ರೆ, ನಿಮ್ಮ ಹತ್ರ ದೊಡ್ಡ ಅಮೌಂಟ್ ಇದ್ದಾಗ ನೀವು ಮನೆಯಲ್ಲಿ ಏನಾದರೂ ಖರ್ಚಿದ್ರೆ ಸ್ಮಾಲ್ ಅಮೌಂಟಿನ ಆ ದುಡ್ಡಿಂದ ತೆಗೀರಿ, ಇಡೀ ಅಮೌಂಟ್ ಅನ್ನ ಡಿಸ್ಟರ್ಬ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಇದನ್ನ ನಾವು ಯಾಕೆ ಹೇಳ್ತೇವೆ ಅಂತಂದ್ರೆ, ಬಹಳ ಜನಕ್ಕೆ ತಾಳ್ಮೆ ಇರೋದಿಲ್ಲ, ಸಫಿಷಿಯಂಟ್ ನಾಲೆಜ್ ಇರೋದಿಲ್ಲ. ಯಾವ ರೀತಿ ಚಕ್ರದ ಬಡ್ಡಿಯಲ್ಲಿ ಹಣ ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ, ಕೊನೆಯಲ್ಲಿ ನೀವು ಹಾಕಿದ ಹಣ ಅತಿ ಕಡಿಮೆ ಮತ್ತು ಚಕ್ರ ಬಡ್ಡಿಯಲ್ಲಿ ಬರೋ ಹಣ ಬಹಳ ಜಾಸ್ತಿ. ಅದಕ್ಕೋಸ್ಕರ ತಿಳಿದವರು ಹೇಳ್ತಾರೆ, ತಜ್ಞರು ಹೇಳ್ತಾರೆ, ಮೊದಲ 15-20 ವರ್ಷ ನಮ್ಮ ವರ್ಕಿಂಗ್ ಲೈಫ್ನಲ್ಲಿ ನಾವು ದುಡ್ಡಿಗಾಗಿ ಬಿಸ್ನೆಸ್ ಅಥವಾ ಕೆಲಸ ಮಾಡಬೇಕಾಗುತ್ತೆ. ಅದಾದ್ಮೇಲೆ ಮುಂದಿನ 20-30 ವರ್ಷ ನಾವೇನು ಮಾಡಬೇಕಾಗಿಲ್ಲ, ನಮ್ಮ ಹಣ ನಮಗಾಗಿ ಕೆಲಸ ಮಾಡುತ್ತೆ. ನಾವು ಕೆಲಸಕ್ಕೆ ಸುಮ್ಮನೆ ಹಾಬಿಯಾಗಿ ಹೋಗಿ ಬರ್ಬೋದು ಅಥವಾ ಹೋಗದೇ ಇರ್ಬೋದು. ಆದ್ದರಿಂದ ಹಣ ನಮ್ಮ ನೌಕರನಾಗುತ್ತೆ, ನಾವು ಹಣದ ನೌಕರನಾಗೋದಿಲ್ಲ. ಆದ್ದರಿಂದ ಇದನ್ನು ಅರ್ಥ ಮಾಡಿಕೊಂಡು ನಮ್ಮ ಜೀವನದಲ್ಲಿ ಮುಂದಕ್ಕೆ ಹೋಗ್ತೀವಿ ಅಂತಂದ್ರೆ ಬೇಕಾದಷ್ಟು ಹಣವನ್ನು ಕಂಡುಕೊಳ್ಬೋದು. ಇದನ್ನು ನೋಡದೇ ಇದ್ರೆ, ಅರ್ಥ ಮಾಡ್ಕೊಳ್ಳದೇ ಇದ್ರೆ ಕಷ್ಟ ಆಗುತ್ತೆ. ಮುಂದಿನ ದಿನಗಳಲ್ಲಿ ಜೀವನ ಪರ್ಯಂತರ ಕೆಲಸ ಮಾಡುವಂತ ಪ್ರಸಂಗ ಬರುತ್ತೆ. ಸ್ನೇಹಿತರೆ, ದಯವಿಟ್ಟು ವಿಡಿಯೋ ಎಲ್ಲ ಕನ್ನಡಿಗರಿಗೂ ತಲುಪಲಿ ಮತ್ತು ಈ ವಿಡಿಯೋನ ವೈರಲ್ ಮಾಡಿ ಮಿನಿಮಮ್ 100 ಜನಕ್ಕೆ ಕಳಿಸ್ಕೊಡಿ. ಆವಾಗ 100 ಜನ ಇನ್ನೂ 100 ಜನಕ್ಕೆ ಕಳಿಸ್ಕೊಟ್ಟಾಗ ಇಡೀ ವಿಡಿಯೋ ಕರ್ನಾಟಕದಲ್ಲಿ ವೈರಲ್ ಆದಾಗ ಬಹಳ ಜನಕ್ಕೆ ಆಸಕ್ತಿ ಬರುತ್ತೆ. ನಾನು ಮ್ಯೂಚುವಲ್ ಫಂಡಲ್ಲಿ SIP ಮಾಡಬೇಕು ಅಥವಾ ಶೇರ್ನಲ್ಲಿ SIP ಮಾಡಬೇಕು ಮತ್ತು ಕರ್ನಾಟಕದ ಎಲ್ಲರ ಮನೆಯಲ್ಲಿ ಕೂಡ ಕನಿಷ್ಠ ಪಕ್ಷ 1 ಕೋಟಿ ಆದರೂ ಇರಬೇಕು ಅನ್ನುವಂಥದ್ದು ನಮ್ಮ ಆಸೆ. ಇವತ್ತು ಈ ವಿಡಿಯೋದ ಕೊನೆಯಲ್ಲಿ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ಈ ಒಂದು ಕಾನ್ಸೆಪ್ಟ್ನ ನಾನು ಇದರಿಂದ ಮುಂಚೆನೆ ಅರ್ಥ ಮಾಡ್ಕೊಂಡಿದ್ರೆ ನನ್ನ ಜೀವನದಲ್ಲಿ ಜಾಸ್ತಿ ಯಶಸ್ಸನ್ನು ಗಳಿಸ್ತಾ ಇದ್ದೆ ಅಂತಂದ್ರೆ ಎಸ್ ಅಂತ ಹಾಕಿ, ಇಲ್ಲಾಂದ್ರೆ ನೋ ಅಂತ ಹಾಕಿ. ಮತ್ತೆ ನಮಗೆ ನಮ್ಮ ಕಾರ್ಯಾಗಾರ ಸೇರ್ಕೊಂಡವರೆಲ್ಲ ಹೇಳೋದನ್ನೇ, ಡಾಕ್ಟರ್ ಭರತ್ ಚಂದ್ರ ಕಾರ್ಯಾಗಾರಕ್ಕೆ ಲೇಟ್ ಆಗಿ ಜಾಯಿನ್ ಆದೆ. ಯಾಕಂತಂದ್ರೆ ನನಗೆ ಮೊದಲೇ ಗೊತ್ತಿತ್ತು, ಆದರೂ ಕೂಡ ಅದನ್ನು ನಾನು ಆದಷ್ಟು ತಾತ್ಸಾರ ಮಾಡ್ತಾ ಬಂದೆ, ನೆಗ್ಲೆಕ್ಟ್ ಮಾಡ್ತಾ ಬಂದೆ. ನೀವು ಈ ವಿಡಿಯೋನ ಎಲ್ಲರಿಗೂ ಕಳಿಸ್ಕೊಡ್ತೀರಿ. ನೀವು ನಮ್ಮ ಚಾನಲ್ ಮೆಂಬರ್ ಅಲ್ಲದೇ ಇದ್ರೆ ಈಗ ಚಾನಲ್ ಮೆಂಬರ್ ಆಗ್ತೀರಿ ಮತ್ತು ಸಬ್ಸ್ಕ್ರೈಬ್ ಬಟನ್ ಬೆಲ್ ಐಕಾನ್ ಒತ್ತೀರಿ ಅಂತ ಊಹಿಸ್ಕೊಳ್ತೇನೆ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ಎಲ್ಲರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.